ಕಿರಾಣಿ ಅಂಗಡಿಗಳೇ ಈಗ ವೈನ್ ಶಾಪ್ಗಳು. ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ನಿರಂತರ. ಸಂಪರ್ಕಕ್ಕೆ ಸಿಗದ ಅಬಕಾರಿ ಅಧಿಕಾರಿಗಳು. ಕಾಗವಾಡ ತಾಲೂಕಿನಾದ್ಯಂತ ಸಾಕಷ್ಟು ವೈನ್ ಶಾಪ್ಗಳು, ಬಾರ್ಗಳಿದ್ದರೂ ಅಬಕಾರಿ ಇಲಾಖೆಯ ಟಾರ್ಗೆಟ್ ರೀಚ್ ಆಗುತ್ತಿಲ್ಲ. ಆದ್ದರಿಂದ ಇಲಾಖೆಯ ಅಧಿಕಾರಿಗಳು ಟಾರ್ಗೆಟ್ ರೀಚ್ ಮಾಡುವ ಜೊತೆಗೆ ತಮ್ಮ ಜೇಬು ಗರಂ ಮಾಡಿಕೊಳ್ಳುವ ಉದ್ದೇಶದಿಂದ ತಾಲೂಕಿನ ಗ್ರಾಮಗಳ ಕೆಲ ಕಿರಾಣಿ ಅಂಗಡಿಗಳನ್ನೇ ಈಗ ವೈನ್ ಶಾಪ್ಗಳಾಗಿ ಮಾರ್ಪಾಟು ಮಾಡಿದ್ದಾರೆ. ಇದರಿಂದ ಅಧಿಕಾರಿಗಳು ಮದ್ಯ ಪ್ರಿಯರಿಗೆ ಅನುಕೂಲ ಮಾಡಿಕೊಟ್ಟು ಕುಡುಕರ ಆಶೀರ್ವಾದ ಪಡೆದುಕೊಂಡು ಪುಣ್ಯ ಪ್ರಾಪ್ತಿ, ಧನ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದಾರೆ. ಹೌದು ವೀಕ್ಷಕರೇ, ಕಾಗವಾಡ ತಾಲೂಕಿನ ವಿವಿಧ ಗ್ರಾಮಗಳ ಕಿರಾಣಿ ಅಂಗಡಿಗಳೇ ಈಗ ವೈನ್ ಶಾಪ್ಗಳಾಗಿ ಮಾರ್ಪಟ್ಟಿವೆ. ಕಂಪವಾಡೆ, ನವಲಿಹಾಳ, ಶಿರಗುಪ್ಪಿ ಗ್ರಾಮಗಳ ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟದ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು, ಇನ್ನು ಅನೇಕ ಗ್ರಾಮಗಳಲ್ಲಿಯೂ ಇದೇ ರೀತಿ ಮದ್ಯ ಮಾರಾಟ ನಿರಂತರವಾಗಿದೆ. ಈ ಕುರಿತು ಅಬಕಾರಿ ಇಲಾಖೆಗಳನ್ನು ಸಂಪರ್ಕಿಸಿದರೆ ಅವರು ಕರೆಗಳನ್ನು ಸ್ವೀಕರಿಸುವುದೇ ಇಲ್ಲ. ಕಂಪವಾಡಿ ಮತ್ತು ನವಳಿಹಾಳ ಗ್ರಾಮಗಳ ರಸ್ತೆ ಪಕ್ಕದಲ್ಲಿರುವ ಕಿರಾಣಿ ಅಂಗಡಿಗಳೇ ಈಗ ರಾಜಾರೋಷವಾಗಿ ಮದ್ಯ ದೊರೆಯುತ್ತಿವೆ. ಅವರನ್ನ ಈ ಕುರಿತು ಪ್ರಶ್ನೆ ಮಾಡಿದರೆ ನಾವು ಅಬಕಾರಿ ಅಧಿಕಾರಿಗಳಿಗೆ ಹಪ್ತಾ ನೀಡುತ್ತೇವೆ ಎಂದು ಉತ್ತರಿಸುತ್ತಾರೆ. ಇವರಿಗೆ ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟಕ್ಕೆ ಪರವಾನಗಿ ನೀಡಿದವರ್ಯಾರು ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಜೊತೆಗೆ ರಸ್ತೆ ಪಕ್ಕದ ಅಂಗಡಿಗಳಲ್ಲಿಯೇ ಮದ್ಯ ಮಾರಾಟುತ್ತಿದ್ದಂತೆ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ ಕಿರಿಕಿರಿಯಾಗುತ್ತಿರುವುದರಿಂದ ಸಹ ಅಧಿಕಾರಿಗಳು ಮಾತ್ರ ತಮ್ಮ ಟಾರ್ಗೆಟ್ ರೀಚ್ ಮಾಡುವ ಹುಮ್ಮಸ್ಸಿನಲ್ಲಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರದ ಬೊಕ್ಕಸ ತುಂಬುವ ಕಾರ್ಯವನ್ನ ಅಬಕಾರಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಮಾಡುತ್ತಾ ತಾವು ಶ್ರೀಮಂತರಾಗುತ್ತಿದ್ದಾರೆ. ಏನೇ ಆಗಲಿ, ಕುಡುಕರಿಗೆ ಮಾತ್ರ ಇದರಿಂದ ಅನುಕೂಲವಾಗಿದ್ದು ಅವರ ಆಶೀರ್ವಾದದಿಂದ ಅಧಿಕಾರಿಗಳು ಪುಣ್ಯದ ಟಾರ್ಗೆಟ್ ಗ್ರಾಫ್ ಕೂಡ ಏರುತ್ತಿದೆ. ದೇವರು ಕೂಡ ಇವರಿಗಾಗಿ ಸ್ವರ್ಗದಲ್ಲಿ ಸ್ಥಳ ಕಾಯ್ದಿರಿಸಿದ್ದಿ, ಇಲ್ಲಿಯೂ ಸಹ ಮದ್ಯ ಮಾರಾಟ ಮಾಡಿ ನಮ್ಮನ್ನು ಉದ್ಧಾರ ಮಾಡಿ ಎನ್ನುಬಹುದಾಗಿದೆ ಎಂಬ ಪ್ರಶ್ನೆಗೆ ಅಬಕಾರಿ ಅಧಿಕಾರಿಗಳೇ ಉತ್ತರಿಸಬೇಕಾಗಿದೆ. ನಾನು ಪ್ರತಾಪ್ ಕಾಂಬ್ಳೆ, ದಲಿತ ಸೇನೆಯ ಜಿಲ್ಲಾಧ್ಯಕ್ಷರು, ಬೆಳಗಾವಿ. ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ, ಈ ಕಾಗವಾಡ ತಾಲೂಕು ಮತ್ತು ಅಥಣಿ ತಾಲೂಕಿನಾದ್ಯಂತ ಈ ಅಕ್ರಮ ಸರಾಯಿ ಚಟುವಟಿಕೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇದು ಉದ್ದೇಶಪೂರ್ವಕವಾಗಿಯೋ ಅಥವಾ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೋ ಎಂಬಂತಾಗಿದೆ. ಏನೇ ಇರಲಿ, ಇದನ್ನು ನಾವು ದಲಿತ ಸೇನೆಯ ಸಂಪೂರ್ಣವಾಗಿ ಖಂಡಿಸ್ತೀವಿ. ವರದಿ ಮುರುಗೇಶ್ ಗುಸ್ತಿ, BV5 ನ್ಯೂಸ್ ಕನ್ನಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 90192293.